ಯಾವ ಶೂ? ಅದ ಯಾವ ಶೂ? ಸ್ಕೂಲ್ಗೆ ಫಸ್ಟ್ ಟೈಮ್ ಮನೇಲೆ ಶೂ ಇತ್ತು, ಮತ್ತೆ ಹೋಗಿ ಹೊಸ ಶೂ ಬಂದಿದ್ದಾರೆ. ಎಲ್ಲೋ ಹೊರಗಡೆ ಹೋಗೋದಕ್ಕೆ ಶೂ ತೊಗೊಂತಾರೆ ನೋಡಿದ್ರೆ ಸ್ಕೂಲ್ಗೆ ತೊಗೊಂಬಂದಿದ್ದಾರೆ. ಸರಿ ಆಯ್ತು ಇರಲಿ ಬಿಡು, ತೊಗೊಂಡಿದ್ದಾರಲ್ಲ ಅಂತ ಹೋಗಿ ಶೂ ಎತ್ಕೊಂಡಿರು. ಮಮ್ಮಿ ಕಿಚ್ಚಲ್ದಾಗ ಯಾಲಿ ಚಲೆ ಮಮ್ಮಿಗೆ ಇಟ್ಲೇ ಉಂದಿ ಇಟ್ಲೇನೆ ತಿನ್ನೇದಿ ಬರ್ತಾ ಹಾಗೆ ಶೂಸು ಅದೆಲ್ಲ ತೊಗೊಂಬಂದು ಇನ್ನು ಮಾವಿನ ಹಣ್ಣು ತೊಗೊಂಬಂದಿದ್ರು. ಇನ್ನು ಮಧ್ಯಾಹ್ನ ಮೇಲೆ ಮಕ್ಕಳಿಗೆ ಕಟ್ ಮಾಡಿಕೊಟ್ಟೆ. ಚಾವಿ ಇನ್ನೂ ಮಲ್ಗೆ ಇದ್ಲು ಎದ್ದಿರಲಿಲ್ಲ. ಸರಿ ಅವಳು ಎದ್ಮೇಲೆ ಕೊಟ್ಟರೆ ಆಯಿತು ಅಂತ. ದನಗಂತೂ ಮಾವಿನ ಹಣ್ಣು ಅಂದರೆ ಏನು ಇಷ್ಟನೋ. ಇದ್ರ ಮುಂದೆ ಊಟನೂ ಬೇಡ ಯಾವುದೂ ಬೇಡ, ಮಾವಿನ ಹಣ್ಣು ಅಂದ್ರೆ ಸಾಕು. ಊಟ ತಿನ್ನು ಅಂದರೂ ತಿಂದಿಲ್ಲ. ಸರಿ ಮಾವಿನ ಹಣ್ಣು ಬೇಕು ಅಂತ ಕೇಳ್ತಿದ್ದ. ಕಟ್ ಮಾಡಿಕೊಟ್ಬಿಟ್ಟು ಇನ್ನು ಅಡುಗೆಗೆಲ್ಲ ಮಧ್ಯಾಹ್ನಕ್ಕೆ ರೆಡಿ ಮಾಡಿಟ್ಕೊಂಡೆ. ಇನ್ನು ಫಸ್ಟ್ಗೆ ಲೆಗ್ ಬಿರಿಯಾನಿ ರೆಡಿ ಮಾಡಿಟ್ಕೊಂಡು ಫೋರ್ಕ್ ಗ್ರೇವಿಗೆ ಎಲ್ಲ ರೆಡಿ ಮಾಡಿಟ್ಕೊತಾನೆ. ಯಾವಾಗಲೂ ಒಂದೇ ಥರ ಮಾಡ್ತಿದ್ದೆ, ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ವೈಟ್ ಗ್ರೇವಿ ಚಿಕ್ಕ ಫೋರ್ಕ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇದಕ್ಕೆ ಸ್ವಲ್ಪ 1 kg ಫೋರ್ಕ್ ಇದೆ, ಅದಕ್ಕೆ ನಾನು ಒಂದು ಬಟ್ಲಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಇನ್ನು ಅರಿಶಿನ ಪುಡಿ 1 ಸ್ಪೂನು, ಸಾಲ್ಟ್ ಉಪ್ಪು ಒಂದು ರುಚಿಗೆ ತಕ್ಕಷ್ಟು ಹಾಕ್ಕೊತಾ ಇದ್ದೀನಿ. 1 ನಿಂಬೆಹಣ್ಣು ತೊಗೊಂಡಿದ್ದೀನಿ, 1-2 ನಿಂಬೆಹಣ್ಣು ಹಾಕಿದ್ರೆ ಸಾಕು 1 kgಗೆ. ಇದನ್ನು ಚೆನ್ನಾಗಿ ಕಲಸಿ ಇನ್ನು 10 ನಿಮಿಷ ಚೆನ್ನಾಗಿ ನೆನಿಬೇಕು. ನೆಂದಷ್ಟು ರುಚಿ ಚೆನ್ನಾಗಿರುತ್ತೆ. 10 ನಿಮಿಷ ಪಕ್ಕದಲ್ಲಿಟ್ಟು ಇನ್ನು ಇದಕ್ಕೆ ಮಸಾಲೆ ಬೇಕಾಗಿರೋದನ್ನ ಇನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, ಸಿಪ್ಪೆ ಬಿಡಿಸುವಂತೆ 2 ತುಂಡಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಇದನ್ನ ಗಸಗಸೆ ನೆನೆಸಿಟ್ಟಿದ್ದೆ, ಗಸಗಸೆ ಗೋಡಂಬಿ ಬಾದಾಮಿ ಇಷ್ಟು ಹಾಕಿ ಸ್ವಲ್ಪ ನೈಸಾಗಿ ರುಬ್ಕೊತಾ ಇದ್ದೀನಿ. ನೈಸಾಗಿ ರುಬ್ಕೊಂಡಷ್ಟು ಚೆನ್ನಾಗಿರುತ್ತೆ ಗ್ರೇವಿ. ಮಸಾಲೆನ ರುಬ್ಕೊಂಡಾದ್ಮೇಲೆ ಇನ್ನೊಂದು ಬಾಣಲೆ ಇಟ್ಟು ಅದಕ್ಕೆ 1-2 ಈರುಳ್ಳಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಇನ್ನು ನೆನೆಸಿಟ್ಟಿರೋಂಥ ಫೋರ್ಕ್ನ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ನೆಂದಿದೆ, ನೀರು ಹಾಕ್ತೇನೆ, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದೇ ನೀರು ಬಿಟ್ಕೊಳ್ಳುತ್ತೆ, ನೀರು ಹಾಕೋ ಇದು ಅವಶ್ಯಕತೆನೇ ಇಲ್ಲ. ಮೊಸರು ನೀರು ಬಿಟ್ಕೊಳ್ಳುತ್ತೆ ಮತ್ತು ಫೋರ್ಕು ಸಹ ನೀರು ಬಿಟ್ಕೊಳ್ಳುತ್ತೆ, ನೀರು ಹಾಕ್ಬಾರ್ದು. ಇನ್ನು ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಾದ್ಮೇಲೆ ರುಬ್ಬಿರೋಂಥ ಮಸಾಲೆನ ಹಾಕಿ 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಮುಕ್ಕಾಲು ಭಾಗ ಬೇಯೋಷ್ಟರಲ್ಲಿ ಇನ್ನೊಂದು ಮಸಾಲೆಗೆ ಅಂತ ರೆಡಿ ಮಾಡಿಟ್ಕೊತಾ ಇದ್ದೀನಿ. ಗರಂ ಮಸಾಲೆ ಪೌಡರ್ ಇದು. ಇದಕ್ಕೆ ಬೇಕಾಗಿರುವಂಥದ್ದು ಚಕ್ಕೆ, ಲವಂಗ, ಪಲಾವ್ ಎಲೆ, ಕರಿಮೆಣಸು 1 ಸ್ಪೂನ್ ತೊಗೊಂಡಿದ್ದೀನಿ. ಇನ್ನು ಒಣಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ. ಆಗಲೇ ಹಸಿಮೆಣಸಿನ್ಕಾಯಿ ಹಾಕಿದ್ವಲ್ಲ, ಇನ್ನು 4 ಒಣಮೆಣಸಿನ್ಕಾಯಿ ಹಾಕಿ ನೋಡಿ ತೊಗೊಬೇಕು, ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು. ಧನಿಯಾ 2 ಸ್ಪೂನ್ ತೊಗೊಂಡಿದ್ದೀನಿ, ಯಾಲಕ್ಕಿ 1-2 ಹಾಕ್ಕೊಂಡಿದ್ದೀನಿ, ಸೋಂಪು ಅರ್ಧ ಸ್ಪೂನು, ಒಂದು ಜೀರಿಗೆ ಅರ್ಧ ಸ್ಪೂನು ಇಷ್ಟು ಹಾಕಿ ಸ್ವಲ್ಪ ನೈಸಾಗಿ ಪೌಡ್ರ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಫೋರ್ಕ್ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇನ್ನು ರುಬ್ಬಿರೋಂಥ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇನ್ನು ಚೆನ್ನಾಗಿ ಬೆಂದಾದ್ಮೇಲೆ ಲಾಸ್ಟಲ್ಲಿ ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಒಂದು 5 ನಿಮಿಷ ಇದು ಪೌಡರ್ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಸಾಕು. ಇನ್ನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಲಾಸ್ಟಲ್ಲಿ. ಇನ್ನು ಲಾಸ್ಟಲ್ಲಿ ಉಪ್ಪು ಖಾರ ನೋಡಿಕೊಂಡು ಆಫ್ ಮಾಡ್ಕೊಂಡ್ರೆ ಆಯಿತು. ಇನ್ನು ಗ್ರೇವಿ ರೆಡಿ ಆಯಿತು. ಇನ್ನು ನಿಮ್ಮ ಮಕ್ಕಳು ಹೇಳಿದ ಮಾತಂತ ಕೇಳೋದೇ ಇಲ್ಲ. ಇಬ್ಬರು ಮನೇಲಿ ಇದ್ರು ಕಿತ್ತಾಡ್ತಾನೆ ಇರ್ತಾರೆ, ಒಂದೆಲ್ಲ ಒಂದು ಕೆಲಸ ಯಾವ್ದು ಬೇಡ ಈ ಥರ ಮಾಡಬೇಡ ಅಂತ ಅದನ್ನೇ ಮಾಡ್ತಾರೆ. ಅವಳು ಬಲೂನೇನೋ ಕಿತ್ಕೊಂಡೋಗಿ ಬಚ್ಚಲಲ್ಲಿ ಆಡ್ತಿದ್ದಾಳೆ, ಬಂದೇ ಇಲ್ಲ ಕಿತ್ಕೊಂಡು ಹೋಗ್ಬಿಟ್ಟು, ಅದಕ್ಕೆ ಬಂದು ಹೇಳ್ತಿದ್ದ. ಯಾಗೋ ನಾಳೆಯಿಂದ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗುತ್ತೆ, ಇನ್ನು ತಲೆನೋವು ಕಡಿಮೆ ಆಗುತ್ತೆ, ಸ್ವಲ್ಪ ಹೊತ್ತಾದ್ರೆ ರೆಸ್ಟ್ ತೊಗೊಬೋದು. ಇದು ನನ್ನ ಬರ್ತಡೇ ದಿನ. ಇನ್ನು ನನ್ನ ಬರ್ತಡೇ ಇದ್ದಿದ್ದು ಜೂನ್ 7ನೇ ತಾರೀಕು ಶನಿವಾರ ಬಿದ್ದಿದ್ದು. ರಾಜು ಅಂದ್ಕೊಂಡಿರೋದು ಜುಲೈ 7ನೇ ತಾರೀಕು ಅಂತ ಅಂದ್ಕೊಂಡಿದ್ದಾರೆ. ಸ್ಟೇಟಸ್ ಎಲ್ಲ ಹಾಕಿರೋದು ನೋಡಿ ಇವತ್ತೇ ಬರ್ತಡೇ ಅಂತ ಹೇಳಿ. ಇನ್ನು ಭಾನುವಾರ ಅವರು ಕೇಕ್ ತಗೊಂಬಂದು ಕಟ್ ಮಾಡಿಸಿದ್ದಾರೆ. ಎಲ್ಲ ಎಂತ ಬರ್ತಡೇ ನೆನಪಿರೋದಿಲ್ಲ. ಅದೇ ಮನೇಲಿ ಯಾರದೇ ಆಗಲಿ ಬರ್ತಡೇ ಆದ್ರೆ ನೆನಪಿರುತ್ತೆ. ನಮ್ಮ ಬರ್ತಡೇ ಆದ್ರೆ ಯಾವುದು ನೆನಪಿರಲ್ಲ, ಒಂದು ಆ್ಯನಿವರ್ಸರಿ ನೆನಪಿರಲ್ಲ, ಬರ್ತಡೇ ಆಗಲಿ ನೆನಪಿರೋದಿಲ್ಲ ಅವ್ರಿಗೆ. ನಾನು ಏನು ಹೇಳಿರಲಿಲ್ಲ ನನ್ನ ಬರ್ತಡೇ ಇದೆ ಅಂತ, ಆದರೂ ಇಷ್ಟ ಆಗಲ್ಲ ಬರ್ತಡೇ ಇದು ಇವಾಗಲೂ ಮಾಡಿಸ್ಕೊಳ್ಳೋದು ಅಂತ. ಯಾಕಂದ್ರೆ ಮಕ್ಕಳು ಇರೋದ್ರಿಂದ ಈ ಥರ ಅವ್ರಿಗೊಂದು ಸಂತೋಷ ಆಗುತ್ತೆ. ಕೇಕ್ ತಗೊಂಬಂದು ತಿನ್ಸೋದ್ರಲ್ಲಿ ಅವ್ರ ಕೈಯಿಂದಾನೇ ಕಟ್ ಮಾಡಿ ತಿನ್ಸಿದ್ರೆ ಒಂಥರ ಸಮಾಧಾನ. ಇವರು ಸ್ಟೇಟಸ್ ಹಾಕಿದ್ಮೇಲೆ ಗೊತ್ತಾಗಿದೆ ಪಾಪ ನನ್ನ ಬರ್ತಡೇ ಇದೆ ಅಂತ. ಸರಿ ಇನ್ನು ಅಡುಗೆ ಎಲ್ಲ ರೆಡಿ ಮಾಡಿತ್ತಲ್ಲ, ಇನ್ನು ನೈಟ್ ಬಂದು ಎಲ್ಲ ಊಟ ಮಾಡೋದಕ್ಕೆ ಕೂತ್ಕೊಂಡಿದ್ರು. ಇನ್ನು ಇದು ಸೋಮವಾರ ದಿನ ಮಕ್ಕಳಿಗೆ ಫಸ್ಟ್ ಡೇ ಸ್ಕೂಲ್ ಇತ್ತಲ್ವ, ಅದನ್ನು ಫಸ್ಟ್ UKGಗೆ ಓಡ್ತಿದ್ದಾನೆ. UKG ಅಲ್ಲ LKG ಸ್ಕೂಲ್ಗೆ ಓಡ್ತಿದ್ದಾನೆ. ಈಗ ನೆನೆ ದೋಸೆಗೆ ಅಂತ ನೆನೆಸಿಟ್ಟಿದ್ದೆ, ಇಡ್ಲಿ ಮತ್ತು ದೋಸೆ 2 ಮಾಡಿದ್ದೆ. ಮಕ್ಕಳು
ಮಕ್ಕಳಿಗೆ ಸ್ವಲ್ಪ ಬೇಗ ಕೊಟ್ಟು ಕಳಿಸ್ಬೋದಲ್ವಾ ಅಂತ ಹೇಳಿ. ಅದೇನು ಉದ್ದಿನ ವಡೆ ಅಂತೂ ಸರಿಯಾಗಿ ಬರಲೇ ಇಲ್ಲ. ಚೆನ್ನಾಗಿ ಬಂತು, ಆದರೆ ಕೈಯಲ್ಲಿ ಕ್ಲೀನಾಗಿರೋ ಉದ್ದಿನ ವಡೆ ಮಾಡೋ ಥರ ಬರಲೇ ಇಲ್ಲ. ರೌಂಡ್ ಶೇಪು ಸರಿ ಅಂತ ಬೋಂಡ ಥರ ಹಾಕ್ಬಿಟ್ಟಿದ್ದೆ. ಬ್ಯಾಗ್ ಮುಕ್ಕೊಂಡು ಎತ್ಕೋ ಗಂಡ ಪದಂಡ ಬಿರಿನಾ. ಅಕ್ಕ ತಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾನೆ. ಇನ್ನು ಯಾವಾಗಲೂ ಇದೇ ರೂಢಿಯಾಗಿರುತ್ತೆ. ಯಾವಾಗಲೂ ಚಾವಿನ ತಮ್ಮದನ್ನು ಹೋಗಿ ಬಿಟ್ಬಿಟ್ಟು ಬರ್ತಿದ್ದ ಸ್ಕೂಲ್ಗೆ. ಈಗ ಇಬ್ಬರು ಒಟ್ಟಿಗೆ ಹೋಗೋದು ನೋಡೋದೇ ಒಂಥರ ಖುಷಿ. ಈಡಕ್ಕೂ ಕೊಂಟವಾ ಗುಡ್. ನಾವೆಲ್ಲೂ ಟೈಮ್ ಆಗಿಬಿಡುತ್ತೆ, ಬೇಗ ಅರ್ಜೆಂಟಾಗಿ ಕರ್ಕೊಂಡ್ಬಂದ್ವಿ. ನೋಡಿದ್ರೆ ಅವ್ರ ಕ್ಲಾಸೆಲ್ಲ ಇನ್ನೂ ಮಕ್ಕಳೇ ಬಂದಿಲ್ಲ. ಧನುನೇ ಫಸ್ಟ್ ಬಂದಿದ್ದು ಕ್ಲಾಸ್ಗೆ. ಫಸ್ಟ್ ಡೇ ಲೇಟಾಗಿ ಹೋಗ್ಬಾರ್ದು, ಸ್ವಲ್ಪ ಬೇಗನೆ ಇರಲಿ ಅಂತ ಬೇಗನೆ ಎದ್ದು ರೆಡಿ ಮಾಡಿ ಕರ್ಕೊಂಡ್ಬಂದ್ವಿ. ಇನ್ನು ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬಂದು ಇನ್ನು ನಾವು ದೇವಸ್ಥಾನಕ್ಕೆ ಅಂತ ಬಂದ್ವಿ. లేదు ఉండేదంతా ఇచ్చి నేను 50 2 బుక్ కావాల్సింది. డైలీ బుక్ ఉన్నా. ದೇವಸ್ಥಾನಕ್ಕೆ ಹೋಗಿ ಬಂದು ಇನ್ನು ಧನು ಸ್ಕೂಲಿಂದ ಕರ್ಕೊಂಡ್ಬಂದ್ವಿ. ಧನು ಎಲ್ಲೋ ಅಳ್ತಾನೆ ಅಂತ ನೋಡಿದ್ವಿ. ಒಂದೆರಡು ಸಲ ಕೇಳಿದ್ದಂತೆ, ಮತ್ತೆ ಸೈಲೆಂಟ್ ಆದ. ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡಿದ್ದಾರೆ. ಅಳ್ತಾನೇನೋ ಅಂತ ಅಂದ್ಕೊಂಡಿದ್ವಿ, ಹತ್ತಿಲ್ವಂತೆ, ಸೈಲೆಂಟಾಗಿ ಕೂತ್ಕೊಂಡಿದ್ದ ಫಸ್ಟ್ ದಿನ. ಇನ್ನು 2ನೇ ದಿನ ಅಂತೂ ಹೋಗೋದೇ ಇಲ್ಲ ಅಂತ ಹಠ ಮಾಡಿ ಕೂತ್ಕೊಂಡ್ಬಿಟ್ಟಿದ್ದ. ಎಷ್ಟು ಸಮಾಧಾನ ಮಾಡಿದ್ರು ಏನು ಕೊಟ್ಟರು ನಂಗೆ ಬೇಡ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಕೂತ್ಕೊಂಡಿದ್ದ. ಒಂದು 3 ದಿನ ಹತ್ಕೊಂಡೇ ಹೋಗಿದ್ದೇನೆ ಸ್ಕೂಲ್ಗೆ. ಆಮೇಲೆ ಹೋಗ್ತಾ ಸರಿ ಹೋದ, ಖುಷಿಯಾಗಿ ಹೋದ ಅವನು. ಯಾವಾಗ್ಲೂ ಒಂದು 8-9 ಗಂಟೆಗೆ ಮಲಗಿ ಎದ್ದೋಳವನು. ಇವತ್ತು ಇನ್ನು ಸ್ಕೂಲ್ ಇದೆಯಲ್ಲ ಅಂತ 6 ಗಂಟೆಗೆ ಎಬ್ಸಿ ರೆಡಿ ಮಾಡಿದ್ದೆ. ಆದರೆ ಮಲಗ್ತಾಳೆ ಅಂತ ನೋಡಿದ್ವಿ, ಮಲಗಲಿಲ್ಲ. ಅವನು ಆಟ ಆಡ್ತಾನೆ ಇದ್ದ. ಇನ್ನು ಇದು ಸಂಜೆ ಮೇಲೆ. ಇನ್ನು ಚಾವಿ ಸ್ಕೂಲಿಂದ ಬರ್ತಾ ಅವಳನ್ನು ರೆಡಿ ಮಾಡಿ ಇನ್ನು ಊರಿಗೆ ಕರ್ಕೊಂಡು ಹೋಗ್ತಿದ್ವಿ. ಮೈದನಿಗೆ ಹುಡುಗಿ ನೋಡೋ ಶಾಸ್ತ್ರ ಇಟ್ಕೊಂಡಿದ್ವಿ. ಸರಿ ಹೋಗಿ ಬಂದ್ಬಿಡೋಣ ಅಂತ ಹೊರಟ್ವಿ. ಇನ್ನೇನು ಓಡೋ ಟೈಮಲ್ಲಿ ಕರೆಕ್ಟಾಗಿ ಮಳೆ ಬೇರೆ ಬಂದ್ಬಿಡ್ತು. ಬೆಳಿಗ್ಗೆನೆ ಓಡೋಣ ಅಂದ್ಕೊಂಡಿದ್ವಿ. ಮಕ್ಕಳನ್ನ ಬಿಟ್ಬಿಟ್ಟು ಸ್ಕೂಲ್ಗೆ ಆರಾಮ ಹೋಗಿ ಬಂದ್ಬಿಡ್ಬೋದಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಆಗಲಿಲ್ಲ. ನಮ್ಮ ಮಾವನವ್ರಿಗೆ ಇನ್ನು ಸ್ಕೂಲ್ ಬಸ್ ಡ್ರೈವರು ಇನ್ನು ರಜೆ ಕೊಡೋದಿಲ್ಲ. ಸುಮ್ಮನೆ ಆ ದಿನ ರಜೆ ಹಾಕೋದು ಯಾಕೆ ಅಂತ ಹೇಳಿ 4 ಗಂಟೆ ಕಾಯ್ಕೊಂಡಿದ್ದು. ಇನ್ನು ಹೊರಟ್ವಿ. ಸುಮ್ಮನೆ ನೋಡ್ಕೊಂಬರೋದಕ್ಕಷ್ಟೇ ಹೋಗಿದ್ದು. ಆದರೆ ಇದೇ ಹುಡುಗಿನೇ ಅಂತ ಫಿಕ್ಸ್ ಆಗಿಲ್ಲ. ಫಿಕ್ಸ್ ಆದರೆ ಬೇಕಾದರೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ, ಎಂಗೇಜ್ಮೆಂಟ್ ಏನಾದ್ರು ಫಿಕ್ಸ್ ಆದರೆ. ಹುಡುಗಿಯವ್ರ ಮನೇಲಿ ಸ್ವಲ್ಪ ಹೊತ್ತಿದ್ದು. ಹಾಗೆ ಇನ್ನು ರಾಜು ಅವ್ರ ದೊಡ್ಡಮ್ಮನ ಮನೆಗೆ ಅಂತ ಹೊರಟ್ವಿ, ಅಲ್ಲೇ ಪಕ್ಕದಲ್ಲೇ. ಅವರು ಹುಡುಗಿ ನೋಡೋ ಶಾಸ್ತ್ರ ಇಟ್ಕೊಂಡಿದ್ರು ಅಂತ ಅವ್ರ ಮಗನಿಗೂ ಹುಡುಗಿ ನೋಡ್ತಿದ್ರು. ಸರ್ ಅವರು ಅವಾಗ ತಾನೇ ಮನೆಗೆ ಬಂದು ನಾವು ಅವಾಗ ತಾನೇ ಮನೆಗೆ ಹೋಗಿದ್ವಿ. ಸರ್ ಮಾತಾಡ್ಸ್ಕೊಂಡು ಕೂತ್ಕೊಂಡಿದ್ವಿ ಇದೇ ಥರನೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.